ನಮ್ಮ ಬಲ್ಲೂರು ಬಂಧುಗಳು ಈ ಕಾರ್ಯಕ್ರಮ ನಮ್ಮದು ಆತ್ಮೀಯರಾದಂಥ ಮಾಳಪ್ಪಣ್ಣ ಪೂಜಾರಿಯವರು ಮತ್ತು ಶ್ರೀ ಪರಶಪ್ಪ ಪೂಜಾರಿ ಬನ್ನೂರವರು. ನಾನು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಶ್ರಾವಣದೊಳಗೆ ಕಣಕಲ್ ಪ್ರವಚನಕ್ಕಿದ್ದೆ. ಆ ಸಮಯದಲ್ಲಿ ಅವರು 3-4 ತಿಂಗಳ ಹಿಂದೆಯೇ ಈ ವಾಸ್ತುಶಾಂತಿ ಡೇಟಾ ಫಿಕ್ಸ್ ಮಾಡಿ ಅಪ್ಪಗಳು ಶನಿ ಬಂದರೆ ಸಿಗುವುದಿಲ್ಲ ಅಂತೇಳಿ ತಿಳ್ಕೊಂಡು ಪೂರ್ವನ ಅಲ್ಲಿಗೆ ಬಂದು ಕಾಯಿ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕ್ರಿಯಪ್ಪ ಅಂಥೇಳಿ ಆಮಂತ್ರಣ ಕೊಟ್ಟರು. ನಾವು ಅವರು ಕರೆಗೆ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕಾಯಿತು. ಈಗ ಜೀವನದಲ್ಲಿ ನಮ್ಮಲ್ಲಿ ಹಿರಿಯರು ಒಂದು ಮಾತು ಹೇಳಿದಿರ್ತೀರಿ, ಮೊದಲು ಏನು ಹೇಳ್ತಾರಿಪ್ಪ? ಮನುಷ್ಯಾಗಿ ಭೂಮಿ ಮೇಲೆ ಬಂದ ಬಳಕ 2 ಮುಖ್ಯ ಕೆಲಸ ಅದಾವ. ಯಾವ್ಯಾವ್ರಿಪ್ಪ? ಒಂದು ಮನೆ ಕಟ್ಟಿ ನೋಡೋದು, ಒಂದು ಮದುವೆ ಮಾಡಿಕೊಳ್ಳೋದು. ಹೌದು, ಇವೆರಡೂ ಬಹಳ ಶ್ರೇಷ್ಠಕರವಾದಂಥ ಜೀವನದ ಕೆಲಸಗಳು. ಯಾಕಂದ್ರೆ ಈ ಜಗತ್ತಿನೊಳಗೆ 3 ಪ್ರಕಾರ ಮನುಷ್ಯ ಹುಡುತದ. ಯಾವ್ಯಾವ್ರಿಪ್ಪ 3 ಪ್ರಕಾರ? ಒಬ್ಬ ಸಾತ್ವಿಕದಕ್ಕ ಗುಣಕ್ಕೆ ಶೇರವದಾನ, ಒಬ್ಬ ರಾಜಸ್ ಗುಣಕ್ಕೆ ಶೇರವದಾನ, ಒಬ್ಬ ತಾಮಸ್ ಗುಣಕ್ಕೆ ಶೇರವದಾನ. ಹೌದು. ಇಲ್ಲಿ ವಿಶೇಷ ತಮ್ಗೆಲ್ಲ ತಿಳಿಯಂಗೆ ಹೇಳ್ಬೇಕಂದ್ರೆ, ಹೆಂಗ್ರಿಪ್ಪ? ತಾನೇನೋ ದುಡಿಲಾರದನ ಪೂರ್ವಜರು ಮಾಡಿಟ್ಟಂತ ಆಸ್ತಿ ಊಟ ಮಾಡವ ಇವ ರಾಜಸ್ ಗುಣದವ. ಹೇಳ್ಯಾರ ಇಷ್ಟ ಅಂತೀನಿ ಅವ್ರಿ. ಹೌದ್ರಿ, ಹೌದು. ಇನ್ನ ಹಿರಿಯರ ಯಾವ ಆಸ್ತಿ ಪಾಸ್ತಿಗಳು ಧನ ಕನಕಾದಿಗಳು ಆಶೆ ಮಾಡಾರ್ದನ ತನ್ನ ಕಾಲ ಮೇಲೆ ತಾನು ಇಟ್ಕೊಂಡು ಪ್ರಾಮಾಣಿಕವಾಗಿ ದುಡಿದು ತನ್ನ ಜೀವನದಲ್ಲಿ ಒಂದು ಅರ್ಧ ಎಕರೆಕಾಗಲಿಕ್ಕೆ ಹೊಲ ಅಥವಾ 1-2 ಕೂಲಿಗಳನ್ನು ಕಟ್ಕೊಂಡು ಯಾವ ಬದುಕ್ತಾನ ಇವ ಸಾತ್ವಿಕ ಸಾಲಿಗೆ ಸೇರಿದವ. ಸಾತ್ವಿಕ್ರಿಪ್ಪ. ಹಾ. ಇನ್ನ ಮಧ್ಯಮ ಅಂತಂದ್ರೆ ಏನು? ಎಲ್ಲಕ್ಕಿಂತ ಕನಿಷ್ಠ ವರ್ಗದವ ಯಾರಂದ್ರೆ ಇವರೆಲ್ಲ ಮಕ್ಕಳೇ 3 ಮಂದಿ. ಹೌದ್ರಿಪ್ಪ, ಹೌದು. ಒಬ್ಬವ ಹಿರಿಯರ ಆಸ್ತಿ ಮನಿ ಅವರು ಗಳಿಸಿಟ್ಟಿದ ಸಂಪತ್ತೆಲ್ಲ ಮಾರಿ ತಿನ್ನವ ಇವ ಕನಿಷ್ಠ ಮಗ ಅಂತ ಹೇಳ್ತಿದ್ದ. ಇದ್ರಾಗ ಎಲ್ಲಕ್ಕಿಂತ ಉತ್ತಮ ಯಾರಪ್ಪ? ಅಂದ್ರೆ ತೊಳೋರಿಗೆ ಅನುಕೂಲ ಆಗ್ತದ್ರಿಪ್ಪ. ಮಾರೋರು ಇದ್ದಿತ್ತಿಲ್ಲ, ತೊಳೋರು ಎಲ್ಲಿ ತೋಬೇಕು? ಸಸಿ ಮನೆಗೆ ಹೊಸದಾಗಿ ನಡ್ಲಿಕ್ಕೆ ಬಂದಿದ್ರು. ಮನೆಗೆ ಹೌದು, ನಮ್ಮಲ್ಲಿ ಸ್ವಾಮಿಗಳಂತ ಇರ್ತಿರ್ತಾರೆ. ಇರ್ತಾರಲ್ರಿ, ಇಲ್ಲಿನೂ ಹಾರಿ. ಸ್ವಾಮಿಗಳು ಮುಂಜಾನೆ ಎದ್ದು ಸ್ನಾನ ಮಾಡಿ ಜೋಳಿಗೆ ತಗೊಂಡು ಮನಿ ಸೈಪಾಕ್ ಮಾಡ್ಲಿಕ್ಕೆ ಹೋಗ್ತಿರ್ತಾರೆ, ಭಿಕ್ಷೆ ಮಾಡ್ಲಿಕ್ಕೆ ಹೋಗ್ತಿರ್ತಾರೆ. ಹೌದು, ಬಿಟ್ಟು ಬೇಡ್ತಾರೆ. ಹೌದು. ಅವಾಗ ಆಕೆ ಏನು ಸಸಿ ಬಂದಿದ್ಲಲ್ಲ, ಬಂದು ಗುರುಗಳಿಗೆ ಹಿಟ್ಟು ನೀಡಿ ನಮಸ್ಕಾರ ಮಾಡ್ತಿದ್ಲು. ಅದಕ್ಕೆ ಗುರುಗಳು ಕೇಳ್ತಿದ್ರು, ತಂಗಿ ಮನೆ ಕೆಲಸ ಎಲ್ಲ ಐತಿ ನಮ್ಮ ಅಂತ ಕೇಳ್ತಿದ್ರು. ಗುರುಗಳು ಕೇಳ್ತಿದ್ರು, ಯಪ್ಪ ಏನೋ ನಡೆದೈತಿ ಅಂತಂತಿದ್ಲು. ಹೌದು. ಆ ಬಳಿಕ ಗುರುಗಳು ಕೇಳಿದ್ರು, ಊಟ ಆಯ್ತೇನವ ತಂಗಿ? ಊಟ ಆಗ್ಯದ್ರಿ ಅಪ್ಪ ಅಂತಂದ್ ಕೂಡಲೇ ಮತ್ತೆ ಏನೇನು ಮಾಡಿದ್ರಿ? ಏನೆಲ್ಲ ಮಾಡಿದ್ದೇವು, ಆದ್ರೆ ಸಂಜೆ ಮಾಡಿ ಅಡಿಗೆನೇ ಮುಂಜಾನೆ ಉಣ್ತೇವ್ರಿ ಅಂದ್ಲತ್ತೈತಿ. ಸಸಿ ಹೌದು. ಏನದು? ಸಂಜೆ ಮಾಡಿ ಅಡಿಗೆ ಮುಂಜಾನೆ ಉಳಿತೇವೆ ತಂಗಳ. ಹಾ. ಅವಾಗ ಗುರುಗಳು ಅಂದ್ರು ಏನು ವಿಚಿತ್ರ ಮಾತಾಡ್ತಾರಲ್ಲ, ಪ್ರತಿನಿತ್ಯ ಕೇಳ್ತಿರವ್ರಿಗೆ. ಹೌದು, ಪ್ರತಿನಿತ್ಯ ಕೇಳಿದ್ರು ಇದ ಮಾತಂತಿಲ್ಲಕ್ಕಿ. ಬಿಸಿ ಬಿಸಿ ಉಣ್ತಿದಿಲ್ಲ, ನಿನ್ನೆ ಮಾಡಿದ್ದೆ ಇವತ್ತು ಉಣ್ತೇವಂತೀವಿ. ಹೌದು. ಗುರುಗಳಿಗೆ ಒಂದ್ಸಲ ಆಶ್ಚರ್ಯ ಅನಿಸ್ತು. ತಂಗಿ ನಿನಗೆ ಎಷ್ಟು ವಯಸ್ಸ ಅಂತ ಕೇಳಿದ್ರು. ಹೌದು. ಹುಡುಗಿ ಹೇಳಿದ್ಲು, ಯಪ್ಪ ನನಗೆ 22 ವರ್ಷ ರೀ ಅಂದ್ರು. 22 ವರ್ಷ. ಶಶಿ ಇಲ್ಲ 15 ವರ್ಷ ರೀ ಅಂದ್ರೆ. 15 ವರ್ಷ. ಒಂದು 25 ವರ್ಷದ ವಯಸ್ಸಿನ ಕಾಣಿಸ್ತಳ, 15 ವರ್ಷ ತಳಲಿಕ್ಕೆ ಏನಿಕ್ಕಿನ ಮಾತಿನ ಅರ್ಥ? ಹೌದು. ಪರವಾಗಿಲ್ಲ. ನಿನಗೆ ಗಂಡಗೆ ಎಷ್ಟು ವರ್ಷವ? ನನ್ನ ಗಂಡಗೆ 2 ವರ್ಷ ರೀ ಅಂದ್ರೆ. 2 ವರ್ಷ.
ಸಣ್ಣವ್ರಿಗೆ ಮಾಡ್ಕೊಂಡಿರಿ ಏನ್ರಿಪ್ಪ? ಆಕೆ ಅಂತಿಡಿ ಹಿಂಗ ಮುಂದೆ ಏನು ಗೊತ್ತಿಲ್ಲ ಅದು. ಹೌದು. ಆ ಬಳಿಕ ಮಾವ ಅದ ನಿನ್ ತಂಗಿ ಅದಾನ್ರಿಪ್ಪ. ಹಾ ಮತ್ ನಿಮ್ ಮಾವಿಗೆ ಎಷ್ಟು ವಯಸ್ಸ? ಅವ್ರಿಗೆ ಈಗ 6 ವರ್ಷ ಆಗ್ಯದ. ಈಗ 6 ವರ್ಷ. ಸ್ವಾಮಿಗಳು ತೀರಾ ಆಶ್ಚರ್ಯದ್ರು. ಏನು ತಂಗಿ ಎಷ್ಟು ವಿಚಿತ್ರ ಮಾತಾಡತಿ. ಸ್ವಾಮಿ ಉತ್ಸಾಹ. ನಿಮ್ಮ ಅತ್ತಿಗೆ ಎಷ್ಟು ವರ್ಷ? ಆಕೆಗೆ 3 ವರ್ಷ ಜನರು. ಈ ಮಾತೇನು ಸ್ವಾಮಿಗಳ ಮುಂದೆ ಮಾತಾಡ್ತಿಲ್ಲಲ್ಲ, ಹೌದು, ಇದು ಮಾವನ್ ತಲೆಯಾಗ ಬೆಂಕಿ ಚೆಲ್ದಂಗ. ಸಿಟ್ಟು ಬರಲ್ರಿ. ನನಗಾಗ್ಯಾವ 72, ನನ್ನ ಹೆಂಡತಿಗಾಗ್ಯಾವ 68, ಮಗನಿಗಾಗ್ಯಾವ 29, ಸೊಸಿಗಾಗ್ಯಾವ 24. ಆ ಬಳಿಕ ಪ್ರತಿನಿತ್ಯದಲ್ಲಿ ಸಂಧ್ಯಾ ಮುಂಜಾನೆ ಸಂಜೆ ಮಾಡಿ ಬಿಸಿ ಅಡಿಗೆನೆ ಮಾಡಿ ಉಣ್ತಾರ. ನಿನ್ನೆ ಮಾಡಿದ ಅಡಿಗೆ ಉಣ್ತೀವಿ ಅಂತಾಳಲ್ಲ. ಹುಚ್ಚಲ್ಲ ಅಲ್ಲಿಲ್ಲ ಅವರು ಸೊಕ್ಕದಿಕ್ಕಂದ್ರು. ಇಂಥ ಸೊಸಿನ ಮನ್ಯಾಗ ಇಟ್ಟೇನು ಪ್ರಯೋಜನ? ತವ್ರ ಮನೆ ಕಳಿಸ್ಕೊಡ್ಬೇಕಂತ ಈಗ ನೀವು ಅಂದ್ರೆ ಈಗ ಎಲ್ಲ ಮಾಡ್ತೀರ. ಅವನೇ ಚಲೋ ಅಂತ ನಿಮ್ಮ ಶಾಣೆ ಇದ್ರಿ ಅವ್ಗೌಡ. ಆ ಬಳಿಕ ತಂಗಿ ಸಾಕು, ನೀ ನಮ್ಮ ಮನ್ಯಾಗ ನಡೆಯೋದು. ಪಿಶ್ವಿ ತಯಾರು ಮಾಡು, ಕೈಚೀಲ್ ತಯಾರು ಮಾಡು, ತುಂಬ್ಕೊ ನಿನ್ನ ಬ್ಯಾಗ, ನಡೀತಾವ್ರ ಮನೆಗೆ ಹೇಳಿ ಹೇಳಿದ್ರು. ಸಸಿ ಆಕೆ ವಾಲ್ನಲ್ಲಿಲ್ಲ. ಆಯ್ತ್ರಿ ನಡ್ರಿ ಕಳಿಸ್ಲಿಕ್ಕಂದ್ಲಿ. ಮಾವು ಒಂದು 4 ರೊಟ್ಟಿ ಕಟ್ಕೊ ಅಂತಂದ. ಕಟ್ಕೊಂಡ್ಳು. ಆಗಿನ ಕಾಲದಲ್ಲಿ ಬಸ್ ಸೌಕರ್ಯ ಇದ್ದಿತ್ತಿಲ್ಲ, ನಡ್ಕೋತ ಹೋಗೈತಿ. 1, 8, 10, 12 ಹರದಾರಿತ್ತು ಊರ. ಮಧ್ಯದಲ್ಲಿ ಮಧ್ಯಾಹ್ನದಾಗ ಹುಸು ಆಯ್ತು. ದಾರಿ ಮೇಲೆ ಒಂದು ತೋಟ ನೋಡಿದ್ರು. ಬಾವಿ ಎಲ್ಲ ತುಂಬಿ ತುಳುಕ್ತಿತ್ತು. ಎಲ್ಲ ಬದ್ನೆಕಾಯಿ, ಚೌಳಿಕಾಯಿ, ಮೆಂತಿ ಪಲ್ಯ, ಕೊತ್ತಂಬರಿ, ಗಜ್ಜರಿ, ಗೆಣಸು ಐತ್ರಿ. ಹೋಗಿ ಮಾವ ಸೊಸಿ ಬಾವ್ಯಾಗ ಕೈಕಾಲು ಮುಖ ತಕ್ಕೊಂಡ್ರು. ತೆಂಗಿ ತುಂಬ್ಕೊಂಡು ಮ್ಯಾಲ ತಂದು ಊಟ ಮಾಡಿದ್ರು. ಆ ಬಳಿಕ ತೋಟದವರು ಅಲ್ಲೇ ಇದ್ರು. ಊಟ ಮಾಡಿ ಎದ್ದು ಹೊಂಟ್ರು. ಅವಾಗ ಮಾವ ತನ್ನ ಸೊಸಿ ತಂಗಿ ಎಂತ ನೀರ, ಏನ್ ತೋಟ, ಎಷ್ಟು ಕಾಯಿಪಲ್ಯವ ತಂದ್ರು. ಈಕಿ ಆ ಮಾತಿಗೆ ಏನಂದ್ರು, ಈ ತೋಟಕ್ಕೆ ಬೆಂಕಿ ಹಚ್ಚಿದ್ರಿ. ಬಹಳ ಏನ್ ಗೊತ್ತಿಲ್ಲ, ಈಕಿ ಮಾತಾಡೋದೇ ವಿಚಿತ್ರ ಇತ್ತು. ಅಲ್ಲ, ಇಷ್ಟೆಲ್ಲ ಸಮೃದ್ಧಿಯಾಗಿ ತುಂಬಿದಂತ ತೋಟ ನೋಡಿ ನಾ ಸಂತೋಷ ಪಡ್ತಿದ್ದೆ. ಇದಕ್ಕೇನ ಇದ್ರಾಗ ಏನ್ ತೋಟದಾಗ ಮಣ್ಣದ ಬೆಂಕಿ ಹಚ್ಚತಿಲ್ಲ, ಇನ್ನೂ ನಿನ್ನ ಸೊಕ್ಕೆ ಮುರಿದಿಲ್ಲ, ನಡೀತಾ ಅವ್ರ ಮನೆಗೆ ಕರ್ಕೊಂಡು ಬಂದ. ಮನ್ಯಾಗ ಮಗಳನ್ನ ಬಿಟ್ಟು, ನಿಮ್ಮ ಮಗಳು ಇನ್ಮ್ಯಾಲ ನಮಗೆ ಹತ್ತಲ್ರಿ, ನಿಮ್ಮ ಮಗಳು ನಿಮ್ಗೆ ಒಪ್ಪಿಸಿ ನಾ ಹೋಗ್ತೀನಿ ಅಂತೇಳಿ ಬೀಗ ಹೇಳ್ದ. ಏನು ತೋಳಿದ. ಅವಾಗ ಅವರು ಜನ್ಮ ಕೊಟ್ಟ ತಾಯಿ ತಂದೆಯವರು ಬಹಳ ಮನ್ಸಿಗೆ ನೋವಾಯ್ತಪ್ಪ. ಬೀಗ್ರ ಏನಾಗ್ಯದ ಹೇಳ್ರಿ, ನನ್ನ ಮಗಳ ಅಂಥದ್ದೇನ್ ಮಾಡ್ಯಾಳ ಹೇಳ್ರಿ, ತಪ್ಪೇನ್ ಮಾಡ್ಯಾಳ, ಏನಾದರೂ ಆಕಿನ ಕಡೆಯಿಂದ ತಪ್ಪು ಕೆಲಸ ಆಗಿತ್ತು ಅಂತಂದ್ರ ನಿಮ್ಮ ಮುಂದೆ ಆಕಿನ ಶಿಕ್ಷಾ ಕೊಡ್ತೀವಿ, ಬೈದ್ ಬುದ್ಧಿ ಹೇಳ್ತೇವು, ಹಂಗ ಮಾಡ್ಬೇಡ್ರಿ ದಯವಿಟ್ಟು. ಅದಕ್ಕೆ ಹೇಳ್ರಿ ಕೂಡಲೇ ಅವ್ರು ಹೇಳ್ತಾನ, ಹಡದ ತಾಯಿ ತಂದೆ ಮುಂದೆ ಹೇಳೋ ಮಾತಲ್ಲಿದು